ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಕಣ್ಣಮಂಗಲದ ಅಟಲ್ ಬಿಹಾರಿ ಸಸ್ಯಶಾಸ್ತ್ರ ತೋಟದಲ್ಲಿ ವಿಶೇಷ ಯೋಗಾಭ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಬೆಳಿಗ್ಗೆ 5:30 ಆರಂಭವಾದ ಯೋಗಾಭ್ಯಾಸದಲ್ಲಿ ಮಹಿಳೆಯರು, ಪುರುಷರು, ಮಕ್ಕಳು ಸೇರಿದಂತೆ ನೂರಾರು ಮಂದಿ ಉತ್ಸಾಹದಿಂದ ಭಾಗವಹಿಸಿ ಸುಮಾರು 2 ಗಂಟೆಗಳ ಕಾಲ ವಿವಿಧ ಯೋಗಾಸನಗಳನ್ನು ಅಭ್ಯಾಸ ಮಾಡಿದರು. ಕಾರ್ಯಕ್ರಮದ ಯಶಸ್ಸಿಗಾಗಿ ಹಲವರು ಜವಾಬ್ದಾರಿ ವಹಿಸಿಕೊಂಡು ಶ್ರಮಿಸಿದ್ದು ಯೋಗದ ಮೂಲಕ ಆರೋಗ್ಯಕರ ಜೀವನ ಶೈಲಿಯ ಮಹತ್ವವನ್ನು ಸಾರಿದರು. ಜಾತಿ, ಧರ್ಮ, ವಯಸ್ಸು ಎಂಬ ಯಾವುದೇ ಭೇದವಿಲ್ಲದೆ ಎಲ್ಲರೂ ಒಂದೇ ಕುಟುಂಬದಂತೆ ಸೇರಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಯೋಗ ಕೇವಲ ದೈಹಿಕ ವ್ಯಾಯಾಮವಲ್ಲ, ಅದು ಸಮಾಜವನ್ನು ಒಗ್ಗೂಡಿಸುವ ಶಕ್ತಿಯಾಗಿದೆ ಎಂಬ ಅಭಿಪ್ರಾಯವನ್ನು ಭಾಗವಹಿಸಿದವರು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವು ಆರೋಗ್ಯದ ಜೊತೆಗೆ ಏಕತೆ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರಿತು. ನೇರವಾಗಿ ಪೂರಕದಲ್ಲಿ 2 ಹಸ್ತಪಾಕಕ್ಕೆ ಭುಜದ ನೇರಕ್ಕೆ ರೇಚಕ ಹಸ್ತ ಮೇಲ್ಮುಖ ಮತ್ತೆ ಹಾಗೇ ನಿಧಾನವಾಗಿ ರಿಲ್ಯಾಕ್ಸ್ ಪಾದವನ್ನು ಅಗಲಿಸಿ ಉಸಿರಾಟವನ್ನು ಗಮನಿಸುತ್ತಾ ವಿಶ್ರಾಂತಿಯನ್ನು ಪಡಿತಾ ಇದ್ದೀವಿ. ಹೊಸದಾಗಿ ಮಾಡಿಸಿದ್ದೀವಿ, ಮುಂದೆ ಹೇಗೆ ಮಾಡಬೇಕು ಅಂತ ನೀವು ಐಡಿಯಾ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ದಯಮಾಡಿ ಯಾರನ್ನು ಮಾತಾಡೋದಿದ್ರೆ ಮುಂದೆ ಬಂದು ಮಾತಾಡಿ. ಇದಾದ ನಂತರ ನಮ್ಮ ಗುರುಗಳಿಗೆ ಸಣ್ಣ ಸನ್ಮಾನ. ಮನದಟ್ಟಾದಾಗ ಮಾತ್ರ ನಾವು ಇನ್ನೊಬ್ಬನ ಅನುಕರಣೆ ಮಾಡೋಕ್ಕೆ ಹೋಗಲ್ಲ. ಯಾರೋ ಒಬ್ಬರು ಚೆನ್ನಾಗಿದ್ದಾರೆ, ಅವ್ರ ಅನುಕರಣೆ ಮಾಡಿ ಮಾಡಿ ನಮ್ಮ ಮನಸ್ಸಿನ ನೆಮ್ಮದಿನ ಹಾಳು ಮಾಡ್ಕೋತಾ ಇದ್ದೀವಿ. ಅದನ್ನು ಬಿಡಬೇಕಂತಂದರೆ ಹೀಗೆ ಸಾಮೂಹಿಕವಾಗಿ ಯೋಗ ದಿನಾನೂ ಮಾಡ್ತಾಯಿದ್ರೆ ನಮ್ಮಲ್ಲಿ ಸಿರಿತನ ಬರ್ತದೆ. ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಅಂತ. ಇವತ್ತು ವೆಂಕಟರಾಜು ಮತ್ತು ಅವ್ರ ಕಡೆಯವರೆಲ್ಲ ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸಸ್ಯ ತೋಟದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಅಭ್ಯಾಸವನ್ನು ಮಾಡಿಸಿದ್ದಾರೆ. ನಾವು ಯೋಗ ಹೇಳ್ಕೊಡ್ತೀವಿ. ಕನ್ನಮಂಗಲ ಗೀತಾಶ್ರಮದಲ್ಲಿ ಉಚಿತವಾಗಿ ನಾವು ಯೋಗವನ್ನು ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಎಲ್ಲರೂ ಬಂದು ಅಲ್ಲಿ ಅಭ್ಯಾಸ ಮಾಡಿ ಅವರ ದೇಹ, ಮನಸ್ಸು ಮತ್ತು ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ ಹಾಗೂ ಸಾಮಾಜಿಕವಾಗಿ ನಾವು ಒಳ್ಳೆಯ ಆರೋಗ್ಯವಾಗಿರಲು ನಾವು ಸರಳವಾಗಿ ಜೀವನ ಮಾಡಲು ಸಹಾಯ ಮಾಡುತ್ತೆ ನಿತ್ಯ ಯೋಗಾಭ್ಯಾಸದಿಂದ. ಧನ್ಯವಾದಗಳು. ಇವತ್ತು ಯೋಗ ಡೇನ ಆಚರಣೆ ಮಾಡಿದ್ದೀವಿ. ನಮ್ಮ ಪಾರ್ಕಲ್ಲಿ ಎಲ್ಲ ಸ್ನೇಹಿತರು ಕೂಡ ವಾಕ್ ಮಾಡೋ ಟೈಮಲ್ಲಿ ನಾವೆಲ್ಲ ಸಣ್ಣದಾಗಿ ವಾಕ್ ಮಾಡೋವಾಗೆ ಮಾತಾಡಿಕೊಂಡು ಒಂದು ಸಾಂಕೇತಿಕವಾಗಿ ಒಂದು ಯೋಗ ಡೇ ಒಂದು ಎಲ್ಲ ನಾವು ಸ್ನೇಹಿತರು ಸೇರ್ಕೊಂಡು ಮಾಡಿದ್ವಿ. ನಮ್ಮ ಅಶೋಕು, ನಮ್ಮ ಮಧು, ಆಮೇಲೆ ಪಾಪಣ್ಣ, ನಮ್ಮ ಮುರಳಿ ಎಲ್ಲ ಸ್ನೇಹಿತರು, ಮತ್ತು ನಮ್ಮ ರಾಜಣ್ಣ, ಮತ್ತು ನಮ್ಮ ಶಿವಚಂದ್ರ ದೇವರಾಜಣ್ಣ ಮತ್ತು ಎಲ್ಲ ಸ್ನೇಹಿತರು ಸೇರಿಕೊಂಡು ನಾವು ಇವತ್ತು ಯೋಗ ಆಚರಣೆ ಮಾಡಿದ್ದೀವಿ. ಅದಕ್ಕೆ ಯೋಗ ಕಾರ್ಯಕ್ರಮ ನಮ್ಮ ಗುರುಗಳಾದಂಥ ಪ್ರಕಾಶ್ ಅವರು ಬಂದು ಭಾಳ ಉತ್ತಮವಾಗಿ ತಿಳಿಸಿದ್ದಾರೆ. ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಚೆನ್ನಾಗಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡೋಣ ಅಂತಿದ್ದೀವಿ. ನಮ್ಮ ಪರಿಸರ ಟೀಮ್ ಏನಿದೆಯೋ ನಾವು ಒಂದು ಗಿಡಗಳು ಕೆಲಸನೂ ಕೂಡ ಮುಂದೆ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಇಲ್ಲೊಂದು ಟೀಮ್ ಮಾಡಿಕೊಂಡು ನಾವು ಈ ಪಾರ್ಕಲ್ಲಿ ಯಾರು ಅವರವ್ರ ಪಾರ್ಕ್ ವಾಕಗಳು ಮಾಡ್ಕೊಂಡು ಹೋಗ್ತಾರೆ, ಯಾರು ಒಬ್ರಿಗೊಬ್ರು ಪರಿಚಯ ಇರೋಲ್ಲ. ಅದಕ್ಕೆ ಒಂದು ಟೀಮಾಗಿ ಮಾಡಿದ್ರೆ ಎಲ್ಲರನ್ನೂ ಪರಿಚಯ ಮಾಡ್ಕೊಬೋದು, ನಾವು ಯಾರು ಏನು ಅಂತ ಗೊತ್ತಾಗ್ತದೆ. ಇಲ್ಲಾಂದರೆ ಯಾರು ಏನು ಅಂತ ಗೊತ್ತಾಗಲ್ಲ. ಅದಕ್ಕೆ ಟೀಮ್ ಮಾಡಬೇಕು ಅಂತ ನಾವು ಪ್ರಾರಂಭ ಮಾಡಿದ್ವಿ. ಆ ಟೀಮ್ ಮೊದಲನೇ ಕಾರ್ಯಕ್ರಮ ಯೋಗ ಡೇ ಮಾಡಿದ್ದೀವಿ ಇವತ್ತು. ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ಸ್ನೇಹಿತರೆಲ್ಲ ಸೇರಿ ನಮ್ಮ ಮಧು ಮತ್ತು ನಮ್ಮ ಅಶೋಕು ಮತ್ತು ನಮ್ಮ ಎಲ್ಲ ಕಣ್ಮಂಗಲದ ಗ್ರಾಮದ ನಮ್ಮ ನಾಗರಾಜು, ಆಮೇಲೆ ನಮ್ಮ ಮುಂಡರಾಜು,
ಆಮೇಲೆ ನಮ್ಮ ಮುರಳಿ, ನಾವೆಲ್ಲ ಕೂಡ ಈ 5-6 ವರ್ಷಗಳಿಂದ ನಾವು ಈ ಪಾರ್ಕಲ್ಲಿ ನಾವು ವಾಕ್ ಮಾಡ್ತಾ ಇರ್ತೀವಿ. ನಾವೆಲ್ಲರೂ ಕೂಡ ಸಂಗಡಿಗರಾಗಿದ್ದೀವಿ. ಮುಂದೆ ನಾವು ಒಳ್ಳೆಯ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮಗಳು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ಈಗ ನಮ್ಮ ಅಶೋಕ್ ಕೂಡ ಒಂದೆರಡು ಮಾತುಗಳು ಮಾತಾಡಬೇಕಂತ ವಿನಂತಿಸ್ತೀನಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಈ ದಿನ ನಾವು ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ ಒಂದು ಯೋಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲ ನಮ್ಮ ಪರಿಸರ ಸ್ನೇಹಿತರು ಬಂದು ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದು ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಎಲ್ಲರೂ ನಮ್ಮ ಸ್ನೇಹಿತರಿಗೆ, ನಮ್ಮ ಪರಿಸರ ಸ್ನೇಹಿತರ ಕಡೆಯಿಂದ ಒಂದು ಧನ್ಯವಾದಗಳು ತಿಳಿಸ್ತೇನೆ. ಈ ಒಂದು ಯೋಗ ಕಾರ್ಯಕ್ರಮ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ಇದೇ ರೀತಿ ಇದನ್ನು ಮುಂದುವರಿಸಬೇಕು. ಯೋಗ ದೇಶಕ್ಕೆ ಎಷ್ಟು ಮುಖ್ಯನೋ ಯೋಗ ನಮ್ಮ ದೇಹಕ್ಕಷ್ಟೇ ಮುಖ್ಯ ಇರ್ತದೆ. ನಾವು ಪೂರ್ವಜರು ನಾವೇನು ಮಾಡ್ತಿದ್ವಿ ನಮ್ಮದೆಲ್ಲ ನೋಡಿದ್ದೀವಿ. ನಾವು ಊಟ ತಿಂಡಿಗಳು ನಾವು ಮಾಡ್ತಿದ್ದೇವೆ. ನಮ್ಮ ದೇಹ ಮತ್ತು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಅಂದರೆ ಈ ಯೋಗವನ್ನು ಯಾವಾಗಲೂ ಮಾಡಬೇಕು ಅಂತ ಹೇಳ್ತಾ आज का योगा दिवस जो मनाया गया बहुत अच्छे तरीके से मनाया गया और बाकी जितने भी पार्टिसिपेंट हैं उन सभी का शुक्रिया अदा करते हैं, खासतौर से हमारे इंस्ट्रक्टर का, जिन्होंने हमें अच्छी तरीके से योगा दिवस का महत्व बताया है। और बस यही बोलना, सबको धन्यवाद।